ಹೌದ್ರಿ, ನಾವು ಪೂಜೆ ಮಾಡ್ತಕ್ಕಂಥದ್ದು ದಶರಥ ರಾಮನ್ನ, ಮೋದಿ ರಾಮನ್ನಲ್ಲ. ಗೊತ್ತಾಯ್ತಾ? ಮೋದಿ ರಾಮನ್ ಪೂಜೆ ಮಾಡೋದಕ್ಕೆ, ಮೋದಿಗೆ ಅದಕ್ಕೆಲ್ಲ ರಾಮನ ಹೆಸರು ಹಾಕೊಂಡು ಓಟ್ಗೋಸ್ಕರ ಮಾಡೋ ಕೆಲಸ. ನಾವು ನಿಜವಾದಂತ ರಾಮ ಭಕ್ತರು ನಾವೇ. ನನ್ನ ಕ್ಷೇತ್ರದಲ್ಲಿ 2004ರಲ್ಲಿ 25 ಲಕ್ಷಕ್ಕೆ ಹೆಚ್ಚು ದುಡ್ಡು ಕೊಟ್ಟು ನಾನೇ ರಾಮನ ದೇವಸ್ಥಾನ ಕಟ್ಸಿದ್ದೀನಿ. ನನ್ನ ಹೆಂಡತಿ ಮಂದೇವರದು. ಗೊತ್ತಾಯ್ತಾ? ರಾಮ ಅವನು ವಿಷ್ಣುವಿನ ಒಂದು ದಶಾವತಾರದಲ್ಲಿ ಶ್ರೀರಾಮನು ಒಬ್ಬ. ಗೊತ್ತಾಯ್ತಾ? ಅದರಿಂದ ಪೂಜೆ ಮಾಡೋದ್ರಲ್ಲಿ ಏನು ಯಾರಿಂದ ಹೇಳಿಸ್ಕೊಂಡೇನು ಪೂಜೆ ಮಾಡ್ಬೇಕಾಗಿಲ್ಲ. ಮಹಾತ್ಮ ಗಾಂಧಿ ಸಾಯವಾಗ ಏನ್ ಹೇಳ್ಸತ್ರಪ್ಪ ಅವರು, ಗುಂಡೊಡೆದಾಗ ಅದು ಗೂಡ್ಸೆ ಏ ರಾಮ್ ಅಂತ ಹೇಳ್ದ. ಅವ್ರು ಯಾವ ರಾಮನ್ನ ಉದ್ಗರಿಸಿದಾರೋ ಆ ರಾಮ ನಮ್ ರಾಮ. ಗೂಡ್ಸೆನೂ ರಾಮ್ ಭಕ್ತಾನೆ. ಗೊತ್ತಾಯ್ತಾ? ಆ ರಾಮ್ದಿರು ಇವರೆಲ್ಲ ಯಾರಿದ್ದಾರೆ ಈಗೆಲ್ಲ ಓಡಾಡ್ತಾರಲ್ಲ, ಹಿಂದೂ ಅದು ಇದು ಅಂತ. ನಾವೇನ್ ಹಿಂದೂಗಳಲ್ವಾ? ಬರೀ ಏನ್ ಹಿಂದುತ್ವ ಇವ್ರಿಗೆ ಜಾಗೀರಿ ಕೊಟ್ಟಿದೀವ? ಆದ್ರಿಂದ ಯಾರು ರಾಮನ್ನ ಗಾಂಧಿಯವರು ಹೇಳಿದ್ರು ಆ ರಾಮನ ಭಕ್ತರು ನಾವು. ಯಾವ ಹಿಂದುತ್ವವನ್ನ ಗಾಂಧಿಯವರು ಪ್ರತಿಪಾದನೆ ಮಾಡಿದ್ರು ಆ ಹಿಂದೂಗಳು ನಾವು. ಯಾವ ರಾಮನ್ನ ಉದ್ಗರಿಸಿದ್ರು ಅವರು ಬಿಜೆಪಿನವರು, ಇನ್ನೊಬ್ರು ಅದು ಅವರು ಗೂಡ್ಸೆ ರಾಮ. ಅವರು ಮಾಡ್ತಕ್ಕಂಥ ಅವರೆಲ್ಲ ಗೂಡ್ಸೆ ಹಿಂದೂಗಳು, ನಾವೆಲ್ಲ ಗಾಂಧಿ ಹಿಂದೂಗಳು. ಇನ್ನೇನ್ ಬೇಕು ನಿಮ್ಗೆ? ಹೌದ್ರಿ, ನಾವು ಪೂಜೆ ಮಾಡ್ತಕ್ಕಂಥದ್ದು ದಶರಥ ರಾಮನ್ನ, ಮೋದಿ ರಾಮನ್ನಲ್ಲ. ಗೊತ್ತಾಯ್ತಾ? ಮೋದಿ ರಾಮನ್ ಪೂಜೆ ಮಾಡೋದಕ್ಕೆ, ಮೋದಿಗೆ ಅದಕ್ಕೆಲ್ಲ ರಾಮನ ಹೆಸರು ಹಾಕೊಂಡು ಓಟ್ಗೋಸ್ಕರ ಮಾಡೋ ಕೆಲಸ. ನಾವು ನಿಜವಾದಂತ ರಾಮ ಭಕ್ತರು ನಾವೇ. ನನ್ನ ಕ್ಷೇತ್ರದಲ್ಲಿ 2004ರಲ್ಲಿ 25 ಲಕ್ಷಕ್ಕೆ ಹೆಚ್ಚು ದುಡ್ಡು ಕೊಟ್ಟು ನಾನೇ ರಾಮನ ದೇವಸ್ಥಾನ ಕಟ್ಸಿದ್ದೀನಿ. ನನ್ನ ಹೆಂಡತಿ ಮಂದೇವರದು. ಗೊತ್ತಾಯ್ತಾ? ರಾಮ ಅವನು ವಿಷ್ಣುವಿನ ಒಂದು ದಶಾವತಾರದಲ್ಲಿ ಶ್ರೀರಾಮನು ಒಬ್ಬ. ಗೊತ್ತಾಯ್ತಾ? ಅದರಿಂದ ಪೂಜೆ ಮಾಡೋದ್ರಲ್ಲಿ ಏನು ಯಾರಿಂದ ಹೇಳಿಸ್ಕೊಂಡೇನು ಪೂಜೆ ಮಾಡ್ಬೇಕಾಗಿಲ್ಲ. ಮಹಾತ್ಮ ಗಾಂಧಿ ಸಾಯವಾಗ ಏನ್ ಹೇಳ್ಸತ್ರಪ್ಪ ಅವರು, ಗುಂಡೊಡೆದಾಗ ಅದು ಗೂಡ್ಸೆ ಏ ರಾಮ್ ಅಂತ ಹೇಳ್ದ. ಅವ್ರು ಯಾವ ರಾಮನ್ನ ಉದ್ಗರಿಸಿದಾರೋ ಆ ರಾಮ ನಮ್ ರಾಮ. ಗೂಡ್ಸೆನೂ ರಾಮ್ ಭಕ್ತಾನೆ. ಗೊತ್ತಾಯ್ತಾ? ಆ ರಾಮ್ದಿರು ಇವರೆಲ್ಲ ಯಾರಿದ್ದಾರೆ ಈಗೆಲ್ಲ ಓಡಾಡ್ತಾರಲ್ಲ, ಹಿಂದೂ ಅದು ಇದು ಅಂತ. ನಾವೇನ್ ಹಿಂದೂಗಳಲ್ವಾ? ಬರೀ ಏನ್ ಹಿಂದುತ್ವ ಇವ್ರಿಗೆ ಜಾಗೀರಿ ಕೊಟ್ಟಿದೀವ? ಆದ್ರಿಂದ ಯಾರು ರಾಮನ್ನ ಗಾಂಧಿಯವರು ಹೇಳಿದ್ರು ಆ ರಾಮನ ಭಕ್ತರು ನಾವು. ಯಾವ ಹಿಂದುತ್ವವನ್ನ ಗಾಂಧಿಯವರು ಪ್ರತಿಪಾದನೆ ಮಾಡಿದ್ರು ಆ ಹಿಂದೂಗಳು ನಾವು. ಯಾವ ರಾಮನ್ನ ಉದ್ಗರಿಸಿದ್ರು ಅವರು ಬಿಜೆಪಿನವರು, ಇನ್ನೊಬ್ರು ಅದು ಅವರು ಗೂಡ್ಸೆ ರಾಮ. ಅವರು ಮಾಡ್ತಕ್ಕಂಥ ಅವರೆಲ್ಲ ಗೂಡ್ಸೆ ಹಿಂದೂಗಳು, ನಾವೆಲ್ಲ ಗಾಂಧಿ ಹಿಂದೂಗಳು. ಇನ್ನೇನ್ ಬೇಕು ನಿಮ್ಗೆ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.